ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಗುರುವಾರ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ. ಇವತ್ತು IT ಸೆಕ್ಟ್ರು ಪಾಸಿಟಿವ್ ಆಗಿ ಬಂದಂಗಿದೆ. ಕಾರಣ ಏನು ಅಂದರೆ TCSದು ರಿಸಲ್ಟ್ಸು ನಾಳೆ ಸ್ವಲ್ಪ ಚೆನ್ನಾಗಿ ಬರ್ಬೋದು ರಿಸಲ್ಟ್ಸು ಏನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟಲ್ಲಿ. ಹೆಂಗೆ ಚೆನ್ನಾಗಿ ಬರುತ್ತೋ ಏನೋ ಗೊತ್ತಿಲ್ಲ. H1Bದು ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಔಟ್ಸೋರ್ಸಿಂಗಿಗೆ 25% ತರ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದ್ರ ಮಧ್ಯೆ ಮಾರ್ಕೆಟ್ ಏನೋ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಒಂದ್ಸಲ ಏನಾಗುತ್ತೆ ಅಂದರೆ ಈಗ ಆಲ್ರೆಡಿ ಸ್ಟಾಕು ತುಂಬ ಫಾಲ್ ಆಗಿದೆ ಅಂದರೆ ರಿಸಲ್ಟಲ್ಲಿ ಏನೋ ಒಂದು ಚೆನ್ನಾಗಿ ಆಗ್ಬೋದೇನೋ ಅಂತ ಒಂದು ಆಂಟಿಸಿಪೇಷನ್ ಮೇಲೋಗಿರುತ್ತೆ. ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತಂದರೆ ಸೆಲ್ಲು ವಾಪಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾಳೆ ನಾನು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೀನಿ TCS ರಿಸಲ್ಟ್ಸ್ ಏನು ಹೇಳ್ತಾರೆ ಅಂತ ನೋಡೋದಕ್ಕೆ. TCS ಆದಮೇಲೆ 9ನೇ ತಾರೀಕು ನಾಳೆ, ಅದಾದಮೇಲೆ ಐ ಥಿಂಕ್ HCL ಬರ್ತಿದ್ದಾರೆ ಈ ಸಲ 13ನೇ ತಾರೀಕು HCL ರಿಸಲ್ಟು. ಇನ್ಫೋಸಿಸು, ವಿಪ್ರೋ, ಟೆಕ್ ಮಹೀಂದ್ರ ಅವ್ರದ್ದೆಲ್ಲ ಮುಂದಿನ ವಾರ ಇದೆ. ಯೂಶಲಿ TCS ಆಮೇಲೆ ಇನ್ಫೋಸಿಸ್ ಬರೋದು, ಆಮೇಲೆ ಮಿಕ್ಕಿದ ಕಂಪ್ನಿಗಳು ಬರೋದು. ಬಟ್ ಈ ಸಲ TCS ಆದ ನಂತರ HCL ಬರ್ತಾ ಇದೆ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಆ ಕಾರಣದಿಂದಾಗಿ IT ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿದೆ ಇಂಡಿಯಾದಲ್ಲಿ. ಅದು ಬಿಟ್ಟರೆ ಬೇರೆ ಏನೂ ನ್ಯೂಸ್ ಕಾಣಿಸಿಲ್ಲ ನನಗೆ. ಟೈಟನ್ ಇವತ್ತು 4% ಅಪ್ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಸೂಪರ್ ಆಗಿರುವಂಥ ರಿಸಲ್ಟ್ಸ್ ಬಂದಿದೆ ಟೈಟನಲ್ಲಿ. ಸೊ ನೋಡಿ ಇವಾಗೆಲ್ಲ ರಿಸಲ್ಟ್ ಶುರುವಾಯಿತು. ರಿಸಲ್ಟ್ ಕ್ಯಾಲೆಂಡರ್ಗೆ ಮತ್ತೆ ನಾವು ಹೋಗಬೇಕು. ಯಾಕೆಂದರೆ ಈಗ ಎಲ್ಲ ಕಂಪ್ನಿಗಳದ್ದು ಇವಾಗ ಯಾವುದಿದೆ, ಯಾವ ಕ್ವಾರ್ಟರ್ ಇದು, Q2 ಅಲ್ವಾ. ಸೊ Q2 ರಿಸಲ್ಟ್ಸು ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಹಾಗೆ ನೋಡ್ತಬೇಕು. ಟೈಟನ್ದು ಬರೋದಾದರೆ 18% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ, ಡೊಮೆಸ್ಟಿಕ್ ಗ್ರೋತು. ಸೊ ವಿಚ್ ಇಸ್ ಅ ವೆರಿ ಗುಡ್ ನ್ಯೂಸ್. ಜ್ಯುವೆಲ್ಲರಿ ಬಿಸ್ನೆಸ್ ಟೈಟನ್ ಅಂದರೆ ನಿಮ್ಗೆ ಗೊತ್ತಿದೆ, ಕರ್ನಾಟಕ ಇದೆ ಅವ್ರದ್ದು, ಸುಮಾರಿದೆ ಅಲ್ವಾ, ಜ್ಯುವೆಲ್ಲರಿ ಇದೆ, ಎಲ್ಲ ಇದೆ. ಸೊ 19% ಇಯರ್ ಆನ್ ಇಯರ್ ಗ್ರೋತ್. ತನಿಷ್ಕು ಮತ್ತು ಕ್ಯಾರೆಟ್ ಲೈನು, ಡೈಮಂಡು, ಅದ್ರದ್ದು ಎರಡು ಡಬಲ್ ಡಿಜಿಟ್ ಗ್ರೋತ್ ಕೊಟ್ಟಿರೋದು. ಮತ್ತು 55 ಸ್ಟೋರ್ಗಳನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಬರೀ ಲಾಸ್ಟ್ ಕ್ವಾರ್ಟ್ರಲ್ಲಿ. ಸೊ ಇದೆಲ್ಲ ಸೇರಿ ಸಿಕ್ಕಾಪಟ್ಟೆ ಆಗಿದೆ. ಇವಾಗ 3300 ಸ್ಟೋರ್ಗಿಂತಲೂ ಜಾಸ್ತಿ ಇದೆಯಂತೆ ಟೈಟನ್ ಒಟ್ಟಾರೆ, ಆಯಿತಾ. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದರೆ ಟಾಟಾ ಮೋಟರ್ಸ್. ಸೊ ಯಾಕೋ ಆಟೋ ಸೆಕ್ಟ್ರೆಲ್ಲ ಇವತ್ತು ಸ್ವಲ್ಪ ಮಗಚ್ಕೊಂಡಂಗೆ ಕಾಣಿಸ್ತಾ ಇದೆ. ಟಾಟಾ ಮೋಟರ್ಸ್ದು ರಿಸಲ್ಟ್ಸು ಬಂದಿತ್ತು, ಅದರದ್ದು ಕೂಡ ಇಂಪ್ಯಾಕ್ಟ್ ಇದೆ. ಮತ್ತು 14ನೇ ತಾರೀಕು ರೆಕಾರ್ಡ್ ಡೇಟ್ ಅಲ್ವಾ, ಯಾವುದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕಾರ್ಪೊರೇಟ್ ಆ್ಯಕ್ಷನ್ ಇದೆಯಲ್ಲ, ಡಿಮರ್ಜ್ ಆಗ್ತಾ ಇದೆ. ಟಾಟಾ ಕನ್ಸ್ಯೂಮರ್ ಬಿಸ್ನೆಸ್ಸು, ಕಮರ್ಷಿಯಲ್ ವೆಹಿಕಲ್ಲು ಮತ್ತು ಪ್ಯಾಸೆಂಜರ್ ವೆಹಿಕಲ್ಲು. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಖಂಡಿತ ಮಾಡ್ತೀನಿ, ಈ ವೀಕೆಂಡ್ ಒಳಗಡೆ ಮಾಡ್ತೀನಿ. ಸೊ 14ನೇ ತಾರೀಕು ಯಾವ ದಿನ ಬರುತ್ತೆ ಒಂದು ಸಲ ನೋಡ್ಕೊಂಡ್ಬೋಣ. 14ನೇ ತಾರೀಕು ಮಂಗಳವಾರ. ಓಕೆ, ರೆಕಾರ್ಡ್ ಡೇಟ್ ಮಂಗಳವಾರ. ನೋಡಿ ರೆಕಾರ್ಡ್ ಡೇಟು, ಎಕ್ಸ್ ಡೇಟು, ಇದ್ರ ಹಿಂದೆ ನಾನು ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೀನಿ. ನೋಡಿ ಸುಮಾರು ಟರ್ಮ್ಗಳು ನಮ್ಮ ಚಾನಲಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ವೀಡಿಯೋ ಇರುತ್ತೆ. ನೀವೇನು ಅಂದರೆ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗಿ MM ಪ್ರೀಮಿಯರು, ಶಾರ್ಟ್ ಸೀರೀಸು, ಈ ಥರ ಪ್ಲೇಲಿಸ್ಟ್ಗಳನ್ನು ನೋಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಫ್ರೀ ಟೈಮಲ್ಲಿ ಅದನ್ನು ಮಾಡಿ ಅಂತ ಹೇಳ್ತೀನಿ. ಬಟ್ ಈಗ ಏನಾಗಿದೆ, ಇಂಡಿಯಾದಲ್ಲಿ T+1 ಸೆಟಲ್ಮೆಂಟ್ ಆಗಿದೆ ಅಲ್ವಾ. ಸೊ ರೆಕಾರ್ಡ್ ಡೇಟ್ ಅಂದರೂ ಒಂದೇ, ಇವಾಗ ಎಕ್ಸ್ ಡೇಟ್ ಅಂದರೂ ಒಂದೇ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, T+2, T+3 ಸೆಟಲ್ಮೆಂಟ್ ಇತ್ತು. ಹಾಗಾಗಿ ಏನಾಗ್ತಾ ಇತ್ತು, ರೆಕಾರ್ಡ್ ಡೇಟ್ ಒಳಗಡೆ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇರಬೇಕಿತ್ತು. ಎಕ್ಸ್ ಡೇಟಿಂದ ನಿಮಗೆ ಡಿವಿಡೆಂಡು ಮತ್ತೊಂದು ಎಲಿಜಿಬಲ್ ಇರ್ತಿಲ್ಲ, ಆ ಥರ ಕರಿತಾ ಇದ್ವಿ. ಇವಾಗ ರೆಕಾರ್ಡ್ ಡೇಟ್ಗೂ ಎಕ್ಸ್ ಡೇಟ್ಗೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದು ಸೇಮ್ ಡೇಟೇ ಆಗಿರುತ್ತೆ. ಓಕೆ, ಈಗ 14ನೇ ತಾರೀಕು ರೆಕಾರ್ಡ್ ಡೇಟ್ ಅಂದಿದ್ದಾರೆ ಅಂದರೆ ಅರ್ಥ ಏನು ಅಂತಂದರೆ 14ನೇ ತಾರೀಕು ಅಷ್ಟೊತ್ತಿಗೆ ನಿಮ್ಮ ಡಿಮ್ಯಾಟ್ ಖಾತೆಗೆ ಬಂದು ಕೂತಿರಬೇಕು ಟಾಟಾ ಮೋಟರ್ಸು. ಆವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇಂಡಿಯಾದಲ್ಲಿ ಏನು ನಡೀತಾ ಇದೆ, ಈಗ T+1 ಸೆಟಲ್ಮೆಂಟ್ ನಡೀತಾ ಇದೆ. ಅರ್ಥ ಏನು, 13ನೇ ತಾರೀಕೆ ಎಂಡ್ ಡೇಟ್ ಅಂತ ನೀವು ಅನ್ಕೋಬೇಕು. ಯಾಕೆಂದರೆ ನೀವು 13 ಸೋಮವಾರ ಯಾರಾದರೂ ನೋಡಿ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಬೈ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. 13ನೇ ತಾರೀಕು ಟಾಟಾ ಮೋಟರ್ಸ್ ಬೈ ಮಾಡಿದ್ದೀರಾ ಅಂತಂದರೆ ಒಂದು ದಿನದಲ್ಲಿ ಡಿಮ್ಯಾಟ್ ಖಾತೆಗೆ ಬರುತ್ತೆ. ಸೊ T+1 ಅಂದರೆ 14ನೇ ತಾರೀಕು ಬರುತ್ತೆ. ಸೊ 14ನೇ ತಾರೀಕು ರೆಕಾರ್ಡ್ ಡೇಟು. ಅಷ್ಟರೊಳಗೆ ನಿಮ್ಮ ಖಾತೆಯಲ್ಲಿ, ಡಿಮ್ಯಾಟ್ ಖಾತೆಯಲ್ಲಿ ಆಲ್ರೆಡಿ ಇದೆ ಅಂದರೆ ಅವರು ಲಿಸ್ಟ್ ತೊಗೊತಾರೆ ಯಾರ್ಯಾರ ಹತ್ರ ಇದೆ ಅಂತ. ಅವರಿಗೆ ನಿಮ್ಮ ಹತ್ರ ಎಷ್ಟು ಶೇರ್ ಇರುತ್ತೋ ಅಷ್ಟು ಶೇರು ಪ್ಯಾಸೆಂಜರ್ ವೆಹಿಕಲ್ದು ಅದೇನು ಸ್ಪ್ಲಿಟ್ ಆಗುತ್ತಾ, ಕಮರ್ಷಿಯಲ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಅದನ್ನ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಯಾವ ಬಿಸ್ನೆಸ್ ಏನು ಥರ ನಡೀತಾ ಇದೆ, ಏನು ಚೆನ್ನಾಗುತ್ತೆ, ಮತ್ತು ಇದ್ರದ್ದು ವ್ಯಾಲ್ಯೂಷನ್ ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಕೂಡ ನಡೀತಾ ಇದೆ. ಸೊ ಟಾಟಾ ಮೋಟರ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸುಮಾರು ಸ್ಟಾಕ್ಗಳು ರೆಡ್ಡಲ್ಲೇ ಇತ್ತು. ಸೊ ಇವತ್ತು ನೋಡ್ತಾ ಬರೋದಾದರೆ ಯಾವುದು ಹುಡುಕ್ಬೇಕಲ್ಲ, ಇಂಜಿನಿಯರಿಂಗ್ ಇಂಡಿಯಾ ಮೊನ್ನೆ ಬಿದ್ದಿತ್ತು, ಇವತ್ತೇಕೋ ಮತ್ತೆ ಮೇಲೋಗಿದೆ. ಇದೆಲ್ಲ ಹೊಸದಾಗಿ ನಿಫ್ಟಿ ನೆಕ್ಸ್ಟ್ 50ಗೆ ಆ್ಯಡ್ ಆಗಿರುವಂಥ ಸ್ಟಾಕ್ಗಳು. 1.82% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ. ಸೊ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದರೆ ಐ ಥಿಂಕ್ JSW ಎನರ್ಜಿ ಅಂತ ಕಾಣಿಸುತ್ತೆ. 2.48% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಟಾಪ್ ಲೂಸರ್ ಆಗಿದೆ. ಸುಮಾರು ಸ್ಟಾಕ್ಗಳಲ್ಲಿ 2%ಗಿಂತಲೂ ಜಾಸ್ತಿ ಕರೆಕ್ಷನ್ ಬಂದಿತ್ತು. ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಅಂತ. IT ಸೆಕ್ಟ್ರು ಆ್ಯಸ್ ಯೂಶುವಲ್ ಇವತ್ತು ಟಾಪ್ ಸೆಕ್ಟರ್ ಅಂದರೆ IT ಕಾಪಾಡಿದ್ದು ಅಂತ ಹೇಳ್ಬೇಕು. ಯಾಕೆಂದರೆ ದಬದಬಾದ್ ಬೀಳ್ತಿದ್ದು ಎಲ್ಲರೂ ಬಿದ್ದಾಗ ಅದು ನಿಂತ್ಕೊಂಡಿದೆ ಇವತ್ತು. ಇನ್ಫೋಸಿಸಲ್ಲಿ ಆಲ್ಮೋಸ್ಟ್ 2.5%, TCSಲ್ಲಿ 1.8% ಈ ರೀತಿ ಬಂದಿತ್ತು. ಸೊ ನಿಫ್ಟಿನಲ್ಲಿ ನೆನ್ನೆ ಏನು ಮಾತಾಡ್ಕೊಂಡು ಹೋಗಿದ್ವಿ, ಒಂದು ಶೂಟಿಂಗ್ ಸ್ಟಾರ್ ಬಂದಿದೆ ಅಂತ ಮಾತಾಡಿದ್ವಿ. ಶೂಟಿಂಗ್ ಸ್ಟಾರ್ ಬಂದರೆ ಇಮಿಡಿಯೇಟಾಗಿ ನಾವು ತೊಗೋಬೇಕಾ, ಇಲ್ಲ ಅದರ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕು. ಮಾರನೇ ದಿನ ಯಾವ ಕ್ಯಾಂಡ್ಲ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಇವತ್ತು ಆಗಿರುವಂಥ ಕ್ಯಾಂಡ್ಲು ಸ್ವಲ್ಪ ನೆಗೆಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಿನ್ನೆಯ ಲೋಗಿಂತ ಕೆಳಗಡೆ ಬಂದಿದೆ. ಒಂದೇ ಸಮಾಧಾನಕರ ವಿಚಾರ ಏನು ಅಂದರೆ 25,000ನ ಬ್ರೇಕ್ ಮಾಡಿಲ್ಲ ಅಂತ ಅಷ್ಟೇ. 25,046 ಕ್ಲೋಸಿಂಗ್ ಆಗಿದೆ ಅನ್ನೋದು ಬಿಟ್ಟರೆ
ಸೊ ಇವತ್ತು ವೀಕಲ್ಲೇ ಕ್ಲೋಸಿಂಗ್ ಆಗಿದೆ ಮಾರ್ಕೆಟು, ಅದು ಕ್ಲೀನಾಗಿ ಕಾಣಿಸ್ತಾ ಇದೆ. ಇವತ್ತು ಯಾವುದು ಒಂದು ನಿಮಿಷ ನೋಡಿ, ಇದರಲ್ಲಿ ನೋಡ್ತಾ ಬರ್ತಾರೆ 15 ಮಿನಿಟ್ಸ್ ಕ್ಯಾಂಡಲಲ್ಲಿ. ಸೊ ಓಪನಿಂಗ್ ಬರಲ್ಲ, ನೆನ್ನೆ ಏನು ಮಾತಾಡ್ಕೊಂಡು ಹೋಗಿದ್ವಿ, ಈ ಝೋನ್ ಇದೆಯಲ್ಲ, ಈ ಝೋನ್ ತುಂಬ ಇಂಪಾರ್ಟೆಂಟು. ಈ ಝೋನ್ ಹತ್ತತ್ರನೇ ಓಪನ್ ಆಗಿ ಈ ಝೋನ್ನ ಬ್ರೇಕ್ ಆಗಿ ಕೆಳಗಡೆ ಬಂತು ಅಂದರೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು 25,000ಕ್ಕೆ ಟ್ರೇಡ್ ಮಾಡ್ಬೋದು ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, ಓಪನಿಂಗ್ ಅದೇ ಝೋನಲ್ಲಿ ಆಗಿ ಇಮಿಡಿಯೇಟಾಗಿ ಸಪೋರ್ಟ್ ಬಂತು. ಏನಾದ್ರು ತೊಗೊಳಕ್ಕಾಗತ್ತೆ ಅವಾಗ, ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿದ್ರೆ 15 ಮಿನಿಟ್ಸಲ್ಲಿ? ಇಲ್ಲ ನೋಡಿ, 9:15 ಆರ್ಡರ್ ಹಾಕೊಂಡು ಕೂತ್ಕೊಳೋದಲ್ಲ, ಒಂದು ಕಾಲು ಗಂಟೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಮಾರ್ಕೆಟ್ ಏನು ಚೇಂಜಸ್ ಆಗ್ತಾ ಇದೆ ಅಂತ. ಇದನ್ನ ನಾವು ಕ್ಲಿಯರ್ ಕಟ್ಟಾಗಿ ಎಲ್ಲಿ ನೋಡಿದ್ದೀವಿ, ಎಕ್ಸ್ಪೈರಿ ದಿನ ನೆನ್ನೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮರ್ತೋಯ್ತು. ಇಲ್ಲಿ 2 ಸಲ ಅಟೆಂಪ್ಟ್ ಆಗಿದೆ, ಅಷ್ಟು ಈಸಿ ಇರಲಿಲ್ಲ ಇಲ್ಲಿ. ಆದರೆ OI ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಅಂದರೆ, ನೆನ್ನೆ ಕವರ್ ಮಾಡಬೇಕಾಗಿತ್ತು ನಾನು. ಸೊ OIನಲ್ಲಿ ಏನಾಗಿತ್ತು, ನೆನ್ನೆ ಓಪನಿಂಗ್ ಆದಾಗ ನಮಗೆ 25,200, ಅಲ್ಲೆಲ್ಲ 25,100, ಇಲ್ಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿ ಪಿ ಇತ್ತು. ಅಂದರೆ ಪಿ ಅಂದರೆ ಒಂದು ಸಿ ಏನು OI ತುಂಬ ಜಾಸ್ತಿ ಇತ್ತು, ಸಿ ಸೆಲ್ ಮಾಡಿರೋದು ಅಲ್ವಾ. ಸೊ ಒಂದು ಓಕೆ, ಇವತ್ತು ಕೆಳಗಡೆನೇ ತೊಗೊಂಡು ಹೋಗ್ತಾರೆ ಅನ್ನೋ ಥರ ಸೆಂಟಿಮೆಂಟ್ ಇತ್ತು. ಆದರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇಲ್ಲ, ಮೇಲ್ಗಡೆ ಹೋಗ್ತಾ ಇತ್ತು. ಇದನ್ನ ನಾವು ಒಂದು ಫಸ್ಟ್ 15 ಮಿನಿಟ್ಸ್ ಬಿಡಲಿಲ್ಲ ಅಂತಂದರೆ ನಮ್ಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಇಮಿಡಿಯೇಟಾಗಿ OI ರಿಫ್ಲೆಕ್ಟ್ ಚೇಂಜಸ್ ಆಗಿರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ OI ಕೂಡ ಲ್ಯಾಗ್ ನೋಡ್ತಾ ಇದೀವಿ ನಾವು. ಆದರೆ ಎಕ್ಸ್ಪೈರಿ ದಿನ OIನೇ ನಾವು ಕಣ್ಣಿಗೆ ಹೊತ್ಕೋಬೇಕು, ಆಯಿತಾ. OIನೇ ಎಲ್ಲದಕ್ಕಿಂತ ಅಲ್ಟಿಮೇಟ್, ಈವನ್ ಇನ್ಕ್ಲೂಡಿಂಗ್ ಚಾರ್ಟ್ಸ್ಗಿಂತ ಒಂದು ಕೈ ಮೇಲೇ. ಯಾಕೆಂದರೆ ರಿಯಲ್ಲಾಗಿ ನಮಗೆ ಏನು ಮಾಡ್ತಾ ಇದ್ದಾರೆ ಬಿಗ್ ಪ್ಲೇಯರ್ಸ್ ಅಂತ ಗೊತ್ತಾಗೋದು OI ಮೂಲಕನೇ ಎಕ್ಸ್ಪೈರಿ ದಿನ. ಸೊ ಕಂಪ್ಲೀಟ್ ರಿಲೇಬಿಲಿಟಿ ಅದ್ರ ಮೇಲೆ ಇರಬೇಕು. ನಾವು ಈ ಥರ ಮೇಲ್ಗಡೆ ಹೋಗ್ತೀನಿ ಅಂತಂದಾಗಲೇ ಅಂದರೆ ನಿಮಗೆ 25,100 ಇಲ್ಲೆಲ್ಲ OI ಚೆನ್ನಾಗಿ ಕಾಣಿಸ್ತಾ ಇದೆ, ಕಾಲ್ OI ಸೆಲ್ ಮಾಡಿರೋದು. ಆದರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ OI ಅಡ್ಜಸ್ಟ್ ಆಗಬೇಕು ಇನ್ನೊಂದು 10-15 ನಿಮಿಷದಲ್ಲಿ ಅಂತ ಮಾತಾಡ್ಕೊಂಡ್ವಿ. ಆಮೇಲೆ ನೀವು ನೋಡೋಷ್ಟೊತ್ತಿಗೆ 25,100 ಏನಾಯಿತು, ಸ್ಟ್ರಾಂಗ್ ಸಪೋರ್ಟ್ ಆಗಿ ಚೇಂಜ್ ಆಗೋಯ್ತು ನೆನ್ನೆ ಅಲ್ವಾ. ಸೊ ಅದೇ ಥರ ಇವತ್ತು ಓಪನಿಂಗ್ ಕ್ಯಾಂಡಲ್ ಇಷ್ಟು ದೊಡ್ಡ ಬಂದಾಗ ಆಯಿತು, ನಿಮ್ಮ ವ್ಯೂ ಏನೇ ಇರ್ಬೋದು, 25,200 ರೆಸಿಸ್ಟೆನ್ಸ್ ಅಂತ ನೋಡಬೇಕು, ಸುಮ್ಮನೆ ಗೊತ್ತಿರಬೇಕು ಅವಾಗ. ಸೊ ವಾಪಸ್ ಎಲ್ಲ ಆಪರ್ಚುನಿಟಿ ಇದ್ದಿದ್ದು ಈ ಜಾಗನಲ್ಲಿ ಯಾವಾಗ ಬ್ರೇಕ್ ಆಗಕ್ಕೆ ಬಂತಲ್ಲ ವಾಪಸ್ ತಿರ್ಗಾ, ಆಗ ನೀವು ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡಿ 25,000 ತನಕ ನಿಮಗೆ ಆಲ್ಮೋಸ್ಟ್ 25,000 ತನಕ ಟಾರ್ಗೆಟ್ ಕೂಡ ಸಿಕ್ಕಿದೆ ಅಲ್ಲಿ. ಅದಾದ್ಮೇಲೆ ಮತ್ತೆ ಅಟೆಂಡ್ ಮಾಡ್ತು ಮೇಲ್ಗಡೆ ಹೋಗ್ತೀನಿ ಅಂತ ವಾಪಸ್ ಆ ಝೋನಿಂದ ಬಿತ್ತು. ಈ ಥರ ನೋಡಿ, ಯಾವ ಒಂದು ಝೋನ್ನ ಇಂಪಾರ್ಟೆಂಟ್ ಸಪೋರ್ಟು ಅಂತ ಮಾತಾಡಿರ್ತೀವಿ, ಆ ಝೋನ್ನ ತಿರ್ಗಾ ಅಟೆಂಡ್ ಮಾಡೋಕೆ ಹೋಯ್ತು ಅಂದರೆ ಏನಾಗುತ್ತೆ, ಅದೀಗ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗುತ್ತೆ. ಸೊ ನಾಳೆಗೀಗ 25,200 ಇದ್ದಿದ್ದು ರೆಸಿಸ್ಟೆನ್ಸ್ ನಾವು ಇಳಿಸ್ಬಿಟ್ಟು ಎಲ್ಲಿಗೆ ಇಡ್ಬೋದು ಇವಾಗ, 25,080ರಿಂದ 25,100 ಅಂತ ಹೇಳ್ಬೋದು. ಯಾಕಂದರೆ ನೋಡಿ ಇಲ್ಲಿ ಕ್ಲೀನಾಗಿ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ, ಎಲ್ಲಿ ಹೋಗಿರೋದು, ಸಪೋರ್ಟ್ ತೊಗೊಂಡಿರೋದು, ಹೋಗಿರೋದು, ಈಗ ಅಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಬಂದಿರೋದು. ಸೊ ಈಗ 25,100ರಿಂದ 25,120 ಈ ಝೋನ್ ಏನಿದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು 30-40 ಪಾಯಿಂಟ್ಗಳ ಝೋನು, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಉಳಿತಾ ಹೋಗುತ್ತೆ ನಾಳೆ. ಸೊ ನಾಳೆ ವಾಪಸ್ ನಿಫ್ಟಿ ಅಟೆಂಡ್ ಮಾಡ್ತು, ಮತ್ತೊಂದು ಏನೇ ಮಾಡ್ತು ಅಂದ್ರೂ ಇದನ್ನು ಬಿಟ್ಟು ಹೋಗೋ ತನಕ ನಾವು ಹುಷಾರಾಗಿ ಇರ್ತಾ ಹೋಗಬೇಕು. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಆಯಿತು, 25,000 ಮುರ್ಕೊಂಡೇ ಓಪನ್ ಆಯಿತು ಅಂದರೆ ನಾಳೆ ಏನು 25,000 ಸ್ಟಾಪ್ ಲಾಸ್ ಇಟ್ಕೊಳ್ಳೋದು, 25,883 ನೆಕ್ಸ್ಟ್ ಅಲ್ಲಿರೋದು ಟ್ರೆಂಡ್ ಲೈನು, ಅಲ್ಲಿ ತನಕ ಬರೋಕ್ಕೆ ರೆಡಿ ಆಗಿದೆ ನಿಫ್ಟಿ ಅಂತ ಅನ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆಗಿಂತ ಸ್ವಲ್ಪ ಮಾರ್ಜಿನಲ್ಲಿ ಕೆಳಗಡೆ ಕ್ಲೋಸಿಂಗ್ ಮಾಡಿದೆ, ಇಲ್ಲ ಅಂತಲೇ ಹೇಳ್ತಾ ಇಲ್ಲ. ಆದರೆ ಆ ಒಂದು ವೀಕ್ನೆಸ್ನ ಸೆಂಟಿಮೆಂಟ್ನ ಕನ್ಫರ್ಮೇಷನ್ ಮಾಡಿದೆ. ಶೂಟಿಂಗ್ ಸ್ಟಾರ್ ಬಂದಿದೆ, ಶೂಟಿಂಗ್ ಸ್ಟಾರ್ ಬಂದು ಒಂದು ರೆಡ್ ಕ್ಯಾಂಡಲ್ ಬಂದಿದೆ ಇವಾಗ. ಸೊ ಆಯಿತು, ನಾನು ಬ್ರೇಕ್ ಆಗಕ್ಕೆ ರೆಡಿ ಆಗಿದ್ದೀನಿ ಅನ್ನೋ ಥರ ಹೇಳೋ ಥರ ಬಂದಿದೆ. ನಾಳೆ IT ಸೆಕ್ಟರಿನ ರಿಸಲ್ಟು ಕೂಡ ಇನ್ನೂ ಯಾವ್ಯಾವ ದೊಡ್ಡ ದೊಡ್ಡ ಕಂಪ್ನಿ ರಿಸಲ್ಟ್ಸ್ ಇದೆಯೋ ನನಗೆ ಗೊತ್ತಿಲ್ಲ. ನಾಳೆ ಒಂದು ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ. ಬಟ್ ಇದೆಲ್ಲ ಥಿಯರಿ ವರ್ಕ್ ಆಗಬೇಕು ಅಂದರೆ ಏನು, ಫಸ್ಟು 25,000 ಮುರಿಬೇಕು. 25,000 ಮುರಿಲಿಲ್ಲ ಅಂದರೆ ಇನ್ನೊಂದು ಅನಾಲಜಿ ನೆನ್ನೆ ಮಾತಾಡಿದ್ದೀವಿ, ನೆನಪಿರ್ಬೇಕು ನಿಮಗೆ, 25,000ದಿಂದ 25,200 ಇದೇ ಝೋನಲ್ಲಿ ಅಪ್ಪಿ ತಪ್ಪಿ ಮಾರ್ಕೆಟು ಕಚ್ಕೊಂತು ಬಸ್ ಸ್ಟ್ಯಾಂಡ್ ಮಾಡ್ತು ಅಂದರೆ ನಾವೇನಂತ ಅನ್ಕೋಬೇಕು, ಈ ಚಾನಲ್ ಇನ್ನೂ ಮುಂದುವರಿತಾ ಇದೆ, ಓಕೆ, ಇಲ್ಲಿ ಪಾಸ್ ತೊಗೊಂಡು ಇದನ್ನ ಮೀರಿ ಮೇಲ್ಗಡೆ ಹೋಗ್ತಿದೆ ಅಂತಲೇ ಅನ್ಕೋಬೇಕು. ಆವಾಗ 25,500, 600 ಆ ಕಡೆ ನೋಡಬೇಕಾಗುತ್ತೆ. ಸೊ ಬ್ರೇಕ್ ಆಗಬೇಕು ಅಂದರೆ ಆಯಿತು, ನೆನೆ ಶೂಟಿಂಗ್ ಸ್ಟಾರ್ ಬಂತು, ಇವತ್ತು ಕನ್ಫರ್ಮೇಷನ್ ಬಂದಿದೆ. ಕ್ಲಿಯರಾಗಿ ಕನ್ಫರ್ಮೇಷನ್ ಅಂತ ಯಾವಾಗ ಆಗ್ತಾ ಇತ್ತು, 25,000 ಕೆಳಗಡೆ ಕ್ಲೋಸಿಂಗ್ ಆಗಿದ್ದರೆ 25,000 ಕೆಳಗಡೆ ಕ್ಲೋಸಿಂಗ್ ಆಗಿಲ್ಲ. ಆದರೆ ನಾಳೆ ಇದು ನಿಜವಾಗ್ಲೂ ವೀಕ್ನೆಸ್ ಇರೋದಾದ್ರೆ ನಾಳೆ ದಬ ಅನ್ನೋ ಥರ ಶುರುವಾಗಬೇಕು ಕ್ಯಾಂಡ್ಲು ಕೆಳಗಡೆಗೆ. ಇಲ್ಲ ಆ ಥರ ಆಗಿಲ್ಲ, ನಿಲ್ತಿದೆ, ಮತ್ತೊಂದು ಮಾಡ್ತಿದೆ ಅಂದರೆ ದಯವಿಟ್ಟು ಪೊಸಿಷನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ. ವೀಕೆಂಡ್ ಇನ್ನೇನು ಬಂದೇ ಬಿಡುತ್ತೆ, ಸಿ ಕಡೆನೂ ಇಟ್ಕೊಳಕ್ಕೆ ಹೋಗ್ಬಿಡಿ, ಪಿ ಕಡೆಗೂ ಇಟ್ಕೊಳಕ್ಕೆ ಹೋಗ್ಬಿಡಿ ಅವಾಗ. ಸೊ ಕನ್ಫರ್ಮೇಷನ್ ಕೊಡೋದಾದರೆ ನಾಳೆ ಮಾರ್ಕೆಟು ಕನ್ಫರ್ಮೇಷನ್ನ ಕೊಡಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಕೂಡ ಎಲ್ಲದನ್ನು ರೆಸ್ಪೆಕ್ಟ್ ಮಾಡ್ತಾ ಇದೆ. ಬಂತು, ಆ ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡ್ತು, ಅಲ್ಲಿಂದ ನೆಗೆಟಿವ್ ಆಯಿತು, ಕೆಳಗಡೆ ಬಂದಿದೆ. ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಗ್ಯಾಪ್ ಕೂಡ ಇದೆ, ಕಾಣಿಸ್ತಾ ಇದೆ ಇಲ್ಲಿ 55,600ರಿಂದ 750. ನಾಳೆ ಈ ಗ್ಯಾಪ್ ಫಿಲ್ ಆಗಬೇಕು ಅಂದರೆ ಅಷ್ಟು ದೊಡ್ಡ ವೀಕ್ನೆಸ್ ಕ್ಯಾಂಡ್ಲು ಬರಬೇಕು. ಆಗಿದೆ ಅಂದರೆ ಮಾತ್ರ ಮಾರ್ಕೆಟ್ ನೆಗೆಟಿವ್ ಆಗ್ತಾ ಇದೆ ಅಂತ ಅನ್ಕೋಬೋದು. ಇಲ್ಲ ಅಂದರೆ ಇಲ್ಲ, ಇಲ್ಲೇ ಪಾಸ್ ಆಯಿತು, ಮತ್ತೊಂದು ಆಯಿತು ಅಂದರೆ ನಂಬಕ್ಕೆ ಹೋಗ್ಬಿಡಿ, ಮತ್ತೆ ಟ್ರ್ಯಾಪ್ ಮಾಡುವಂಥ ಸಾಧ್ಯತೆ ಇರುತ್ತೆ ಇದು ದೊಡ್ಡವರು. ಅದೇ ರೀತಿಯಾಗಿ ಸೆನ್ಸೆಕ್ಸಿನ ಮಾತಾಡ್ಕೊಂಬರ್ತೀನಿ. ಕ್ರೂಡ್ ಏನು ಮಾಡ್ತಾ ಇದೆ,
ಕ್ರೂಡು 5400 ಏನಾದರೂ ಬಿಡ್ತಾ ಇಲ್ಲ, 5400 ಅಂತ ಮಾತಾಡ್ತಾ ಇದ್ವಿ, ಮತ್ತೆ ಅದೇ 5400 ಮೇಲ್ಗಡೆ ಹೇಳ್ತಾ ಇದೆ. ಇದೆಲ್ಲ ನೋಡಿ ನಿಮ್ಗೆ ಏನೋ ಹಿಂಗೆ ಹೇಳ್ತಿದ್ದೀನಿ ಅಂತ ಅನ್ಸ್ಬೋದು, ಬಟ್ ಟಿಪಿಕಲ್ ಪ್ರೈಸ್ ಆಕ್ಷನ್ ಅಲ್ವಾ. ಇಲ್ಲಿ ಏನಾದರೂ ಇಂಡಿಕೇಟರ್ ಹಾಕೊತಾ ಇದೀವ, ಏನಾದ್ರು ಕಣ್ಣಿಗೆ ಕಾಣಿಸ್ತಾ ಇರೋದು, ಚಾರ್ಟ್ಸ್ ಮುಂದೆ ಕಣ್ಣಿಗೆ ಕಾಣಿಸ್ತಾ ಇರೋದು, ಸುಮ್ಮನೆ ಹಿಂಗೊಂದು ಗೀಟ್ ಹೇಳಿದ್ರೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕುತ್ಕೊತಾ ಇದೆ ನೋಡಿ ಪಾಯಿಂಟ್ಗಳು, ಇಲ್ಲಿ 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 ಇಲ್ಲಿ. ಸೊ ಇಷ್ಟೇ. ಸೊ ಕೆಲವೊಂದು ಸಲ ತುಂಬ ಸಿಂಪಲ್ ಆಗಿರುತ್ತೆ, ನಾವೇ ಸುಮ್ಮನೆ ಹಂಗೊಂದು ಟ್ರೆಂಡ್ ಲೈನ್, ಹಿಂಗೊಂದು ಟ್ರೆಂಡ್ ಲೈನ್, ಆ ಲೈನ್ ಈ ಲೈನ್ ಎಲ್ಲ ಹಾಕೊಂಡು ಫುಲ್ಲು ಕನ್ಫ್ಯೂಷನ್ ಮಾಡ್ಕೊಳೋಂಥದ್ದು. ಎಲ್ಲ ಟೈಮು ಹಿಂಗೆ ಇರುತ್ತಾ ಮಾರ್ಕೆಟ್ ಈಸಿಯಾಗಿರುತ್ತಾ ನೋಡೋಕ್ಕೆ? ಇಲ್ಲ. ಆದರೆ ಈ ಥರ ಸಿಚುವೇಷನಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ವ, ಸೊ ಅಂಥ ಟೈಮಲ್ಲಿ ನಾವು ಚಾನ್ಸ್ಗಳನ್ನು ತೊಗೋಬೋದು. ಈಗ 5600 ಇಂಪಾರ್ಟೆಂಟ್ ಝೋನು, 5600 ಬ್ರೇಕ್ ಆಯಿತು ಅಂದರೆ ಕ್ರೂಡಲ್ಲಿ ನೋಸ್ ಮತ್ತೆ ಒಂದು ದೊಡ್ಡ ಬಿಗ್ ಮೂವ್ ಬಂದರೂ ಬರ್ಬೋದು. ಯಾಕೆಂದರೆ ಒಂದ್ಸಲ ಅಟೆಂಪ್ಟ್ ಆಗಿದೆ, ಮಲ್ಟಿಪಲ್ ಟೈಮ್ಸ್ ಆಗ್ತಾ ಇದೆ, ಹೊಸ ಲೋ ಮಾಡೋಕ್ಕಾಗ್ತಾ ಇಲ್ಲ, ಅದೇ ಲೋನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ರೂಡಲ್ಲಿ ಈಗಲೂ ಕೂಡ ನಾನು ಪಾಸಿಟಿವ್ ಆಗಿ ಇದ್ದೀನಿ. ನೋಡೋಣ ಏನಾಗುತ್ತೆ, ಏನು ಚೇಂಜಸ್ ಬರುತ್ತೆ, ಏನು ಕತೆ ಅಂತ. ಡೆಫಿನೆಟ್ಲಿ ಕ್ರೂಡು ನಿಮ್ಗೆ ಹೇಳಿದ್ದೀನಿ ಈ ಸಲ ಏನಾದರೂ ಮಾರ್ಕೆಟಲ್ಲಿ ಕ್ರ್ಯಾಶು ಮತ್ತೊಂದು ಬಂದರೆ, ಕ್ರ್ಯಾಶು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೋಲ್ಡು ಸಿಲ್ವರು ಕೂಡ ಇವಾಗ ಯಾರೋ ಗ್ರೂಪಲ್ಲಿ ಶೇರ್ ಮಾಡಿದ್ರಲ್ಲ, ಅಮಿತ್ ಗೋಯಲ್ ಅವರು ಹೇಳಿದಾರಲ್ಲ, ತುಂಬ ಹೈ ಲೆವೆಲ್ಸ್ ಈ ಥರ ನಾವು ಈ ವರ್ಷನೇ ಗೋಲ್ಡು 38 ಸಲ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿದೆಯಂತೆ ಬರೀ ಒಂದು ವರ್ಷದಲ್ಲಿ. ಅಂದರೆ ಇದೇ ಹೈ ಅಂತ ಅಂದ್ಕೊಂಡಿರ್ತೀವಿ, ಇಲ್ಲ ಅದಕ್ಕಿಂತ ಆದಮೇಲೆ ಇನ್ನೊಂದು ಹೈ ಮಾಡಿದೆ, ಅದಾದ್ಮೇಲೆ ಆ ಥರ 38 ಸಲ, ಆಲ್ಮೋಸ್ಟ್ 50% ರಿಟರ್ನ್ 1 ಇಯರಲ್ಲಿ ಅಲ್ವಾ. ಸೊ ಹೀಗಿದ್ದಾಗ ಈ ಥರ ಇಷ್ಟೊಂದು ಎಕ್ಸಾಜರೇಟೆಡ್ ರಿಟರ್ನ್ಸ್ ನಾವು ನೋಡಿಲ್ಲ. ಹಾಗಂತ ಮಾರ್ಕೆಟ್ ಅನ್ನೋ ದೊಡ್ಡ ಕ್ರ್ಯಾಶ್ ಆಗಿದೆಯಾ? ಇಲ್ಲ, ಮಾರ್ಕೆಟು ಮೇಲೆ ಹೋಗ್ತಾ ಇದೆ, ಆಲ್ಮೋಸ್ಟ್ ಆಲ್ ಟೈಮ್ ಮೇಲಿದೆ. ಗೋಲ್ಡ್ ಅಂತೂ ಯಾವತ್ತೂ ನೋಡ್ತಾ ಇರೋಂಥ ಲೆವೆಲಿಗೆ ಹೋಗಿದೆ. ಸೊ ಇದನ್ನು ಒಂದು ಬಬಲ್ ಅಂತ ಹೇಳ್ತಾ ಇದ್ದಾರೆ ಇವಾಗ ಎಲ್ಲ ಕಡೆ, ಆಯಿತಾ. ಸೊ ಈ ಬಬಲ್ ಬ್ಲಾಸ್ಟ್ ಆದರೆ ಇದನ್ನ ನಾವು ಯಾವತ್ತು ಮಾತಾಡಿದ್ವಿ, ಐ ಥಿಂಕ್ 1-2 ವಾರದ ಹಿಂದೆ ಚಾರ್ಟ್ ಸ್ಟಾಕಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೆ ನಿಮಗೆ. ಈ ಸಲ ಏನಾದರೂ ಕರೆಕ್ಷನ್ ಬಂತು ಅಂದರೆ ಕಮೋಡಿಟಿನೂ ಸೇರಿಸ್ಕೊಂಡು ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಆ ಥರ ಹಿಂದೆ ಯಾವಾಗ ಆಗಿದೆಯೋ ಗೊತ್ತಿಲ್ಲ. ಇನ್ನು ಉದಾಹರಣೆ ಕೊಟ್ಟಿದ್ದಾರೆ ಅವರು 2008 ಆ ಟೈಮಲ್ಲೆಲ್ಲ ಗೋಲ್ಡಲ್ಲಿ ಕೂಡ ಅಪ್ ಟು 45% ಕರೆಕ್ಷನ್ ಆಗಿರುವಂಥ ಉದಾಹರಣೆ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ನೋಡೋಣಂತೆ. ಸೊ ಆ ಥರ ಆಗುತ್ತೆ ಸಿಚುವೇಶನ್, ಏನು ಕತೆ ಅಂತ. ಆ ಥರ ಆಗಬೇಕು ಅಂದರೆ ಅದಕ್ಕೆ ಟ್ರಿಗರ್ ಆಯಿತು, ಗೋಲ್ಡು ಬೀಳಬೇಕು, ಮಾರ್ಕೆಟು ಬೀಳಬೇಕು ಅಂದರೆ ಬೆಂಕಿ ಹೊಚ್ಚೋರು ಯಾರು? ಬೆಂಕಿ ಹೊಚ್ಚೋಕ್ಕೆ ಬೇಕಲ್ಲ ಆಯಿಲು. ಸೊ ಆಯಿಲೇನೆ ಆ ಕೆಲಸ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಆಯಿಲಲ್ಲಿ ಏನಾದರೂ ದೊಡ್ಡ ಬಂತು ಅಂದರೆ ಆವಾಗ ಖಂಡಿತವಾಗ್ಲೂ ಆ ಕಡೆ ಈ ಕಡೆ ಎಲ್ಲದೂ ಕೂಡ ಅಲ್ಲಾಡ್ತಾ ಹೋಗುತ್ತೆ. ನೋಡೋಣ ಆ ಥರ ಏನಾರು ಆಗುತ್ತಾ, ಕ್ರೂಡ್ ಆ ಸೆಂಟಿಮೆಂಟ್ ಕೊಡುತ್ತಾ ಏನು ಅಂತ. ನಾನು ನೋಡಿ ಕೆಲವು ಸಲ ಮಾರ್ಕೆಟಲ್ಲಿ ಹಿಂಗಾಗಬೇಕು ಅಂದರೆ ಹಿಂಗಾಗಬೇಕಲ್ವ, ಇದು ಹಿಂಗಾಗ್ಬಿಡ್ಲಿ ಅಂತ ನಾವೇ ಒಂಥರ ಎಕ್ಸ್ಪೆಕ್ಟೇಷನ್ ಮಾಡೋ ಥರದ್ದು ಆಗ್ತಾ ಹೋಗುತ್ತೆ. ಬಟ್ ಹಂಗಲ್ಲ. ಸೊ ನಮಗಿಂತ ಬೇರೆ ಸಿಕ್ಕಾಪಟ್ಟೆ ಒಳ್ಳೆ ರಿಸೋರ್ಸ್ನ ಇಟ್ಕೊಂಡು ಇದನ್ನೆಲ್ಲ ಪ್ರಿಡಿಕ್ಟ್ ಮಾಡ್ಕೊಂಡು ಕೂತಿರೋರು ಬೇಕಾದ ಜನ ಇರ್ತಾರೆ. ಯಾವ್ಯಾವ ಲೆವೆಲ್ಲಿಗೆ ಸರ್ವೆಲೆನ್ಸ್ ನಡೆಯುತ್ತೆ, ಯಾವ್ಯಾವ ಲೆವೆಲಿಗೆ ಆಗುತ್ತೆ ಅನ್ನೋದು. ಈ ಬ್ಲಾಕ್ ಡೀಲ್ಗಳು ನೋಡಿ, ನಾವು ಅನ್ಕೊತೀವಿ ಬ್ಲಾಕ್ ಡೀಲ್ ಆದಮೇಲೆ ಏನೋ ಒಂದು ನ್ಯೂಸ್ ಬರ್ತಾ ಹೋಗುತ್ತೆ, ಬಟ್ ಅವರಿಗೆ ಮುಂಚೆನೇ ಗೊತ್ತಾಗಿರುತ್ತೆ. ಹೆಂಗೆ ಗೊತ್ತಾಗಿರುತ್ತೆ? ಅಷ್ಟು ರಿಸೋರ್ಸ್ ಇಟ್ಟಿರ್ತಾರೆ ಅವರು. ಬಟ್ ಅದು ಇನ್ಸೈಡರ್ ಟ್ರೇಡಿಂಗ್ ಆಗಂಗಿಲ್ಲ. ಸೊ ಇದನ್ನ ನಾನು ಕಂಪ್ನಿಲಿರೋರಿಗೂ ಹೇಳಿದ್ದೆ, ನಿಮ್ಗೆ ಇನ್ಸೈಡರ್ ಟ್ರೇಡರ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ. ಈಗ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ನಿಮಗೆ ಶೇರ್ಸ್ ಕೊಡ್ತಾ ಇದ್ದಾರೆ ಅಂದರೆ ನೀವು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇದೆ ನಿಮಗೆ. ಒಂದು ಯಾವುದೋ ಡೀಲ್ ಆಗುತ್ತೆ, ಆಕ್ವಿಸಿಷನ್ ಆಗುತ್ತೆ, ಅದ್ರ ಬಗ್ಗೆ ನಿಮ್ಗೆ ಮುಂಚೆನೇ ಮಾಹಿತಿ ಗೊತ್ತಿರುತ್ತೆ ಅಂದರೆ ಅದರ ಆಸ್ಪಾಸಿನಲ್ಲಿ ನೀವು ಏನೂ ಕೂಡ ದೊಡ್ಡ ಒಂದು ಆ್ಯಕ್ಷನ್ನ ಮಾಡೋಂಗಿಲ್ಲ. ನಿಮ್ಮ ಸ್ಟೇಕ್ ಸೆಲ್ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡೋಂಗಿಲ್ಲ. ರಿಸಲ್ಟ್ ಬಂದ ಮೇಲೆ ಪಬ್ಲಿಕ್ ಆದಮೇಲೆ ಮಾಡ್ಬೋದು, ಮುಂಚೆನೇ ಮಾಡೋಂಗಿಲ್ಲ. ಅದು ಇನ್ಸೈಡರ್ ಟ್ರೇಡಿಂಗ್ ಅಂತೇಳಿ ಮತ್ತೆ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊತಾರೆ. ಆದರೂ ಕೂಡ ಅದು ಯಾವುದಕ್ಕೂ ಸಿಕ್ಕಾಕೊಂಡಂಗೆ ಮಾಡ್ತಾ ಹೋಗ್ತಾರಲ್ವ. ಸೊ ಅದೆಲ್ಲ ಯಾಕೆ ಅಂದರೆ ಅಷ್ಟು ರಿಸೋರ್ಸ್ ಇರುತ್ತೆ ಅವ್ರ ಹತ್ರ, ಟ್ರೇಡಿಂಗ್ ಡೆಸ್ಕ್ಗಳಿರುತ್ತೆ, ಕ್ಷಣದ ಮಾಹಿತಿನೂ ಬರ್ತಾ ಇರುತ್ತೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುತ್ತೆ, ಎಲ್ಲದೂ ಕೂಡ ಇರ್ತಾ ಹೋಗುತ್ತೆ, ಆಯಿತಾ. ಹಾಗಾಗಿ ನಾವಿಲ್ಲಿ ಏನೋ ಒಂದು ಬಂದು ನಾವು ಅನಾಲಿಸಿಸ್ ಮಾಡ್ತೀವಿ ಅಂತ ಅಂದ್ಕೊಳೋದು ಓಕೆ. ಚಾರ್ಟ್ಸ್ ಎಲ್ಲದಕ್ಕೂ ಮೂವ್ ಮಾಡಲೇಬೇಕು, ಚಾರ್ಟ್ಸ್ ಅದರಲ್ಲಿ ರಿಫ್ಲೆಕ್ಟ್ ಆಗಲೇಬೇಕು. ಆದರೆ ಚಾರ್ಟ್ಸ್ನ ಮೂವ್ ಮಾಡ್ಸೋಕ್ಕೂ ಒಂದು ಟ್ರಿಗರ್ ಆ್ಯಕ್ಷನ್ ಬೇಕಲ್ಲ, ಅದು ನಮಗಿಂತ ಮುಂಚೆನೇ ಗೊತ್ತಿರುತ್ತೆ. ನಾವೆಲ್ಲ ಲೇಟ್ ಕಮರ್ಸೆ. ಫಸ್ಟ್ ಆಫ್ ಆಲ್ ಇಂಡಿಕೇಟರ್ಸ್ ಲೇಟ್ ಅಂತೀವಿ, ಚಾರ್ಟ್ಸು ಲೇಟು ಎಷ್ಟೋ ವಿಚಾರಗಳಲ್ಲಿ. ಯಾಕೆಂದರೆ ಚಾರ್ಟ್ಗಿಂತ ಮೀರಿ ನಡೀತಾ ಇರುತ್ತೆ. ಯಾಕೆಂದರೆ ಕೋವಿಡ್ ಆದಾಗಲೇ ಉದಾಹರಣೆ ಇದೆಯಲ್ಲ. ಸೊ ಫಾರ್ಮಾ ಕಂಪ್ನಿಗಳನ್ನು ಕೋವಿಡ್ ಜಗತ್ತಿಗೆ ಗೊತ್ತಾಗಿದ್ದು ನವಂಬರು ಆಸ್ಪಾಸ್, ಆ ಟೈಮಲ್ಲಿ 2020ರಲ್ಲಿ. ಬಟ್ ಅಂದರೆ 2019 ಚೈನಾದ ಬ್ರೇಕ್. ಬಟ್ 2019 ಜುಲೈ ಆಗಸ್ಟ್ ಡೇಟಾ ನೋಡಿ, ಅವಾಗಿಂದನೇ ಫಾರ್ಮಾದಲ್ಲಿ ಅಕ್ಯುಮುಲೇಷನ್ ಆಗಿದೆ. ಯಾರಿಗೆ ಗೊತ್ತಿತ್ತು, ಹೆಂಗೆ ಗೊತ್ತಾಯಿತು ಇವೆಲ್ಲ? ಸೊ ಅದೇ ಆ ಥರ ನಡೀತಾ ಹೋಗುತ್ತೆ ಕೆಲವೊಂದೆಲ್ಲ. ಸೊ ಹಾಗಾಗಿ ಎಲ್ಲಿ ನಮಗೆ ಯಾರು ದೊಡ್ಡವರು ಹೆಂಗೆ ನಡೀತಾರಲ್ಲ ಅದರಿಂದ ನಾವು ಒಂದು ಕುರು ಹಾಕ್ಕೊಂಡು ಹೋದ್ರೂ ಕೂಡ ಇಲ್ಲಿ ಪ್ರಾಫಿಟ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಇಂಡಿಯಾ ವಿಕ್ಸ್ ಇವತ್ತು ಸ್ವಲ್ಪ ಶೂಟಪ್ ಆಗಿದೆ, 10.31 ಹೋಗಿದೆ. ಸೆನ್ಸೆಕ್ಸ್ ಮರ್ತೋಗ್ಬಿಡ್ತೀನಿ, ಇಲ್ಲ ಅಂದರೆ ಸೆನ್ಸೆಕ್ಸ್ ನೋಡ್ಕೊಂಬಂದ್ಬೋಣ. FIDA ಡೇಟಾ ನೋಡಿದ್ರೆ ಇಬ್ಬರು ಬಯರ್ಸೇ ಇವತ್ತು. FIಗಳು 81 ಕೋಟಿ, DIಗಳು 330 ಕೋಟಿ. ಆಮೇಲೆ ನೆನ್ನೆ IPO ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಏನಿದೆ. ಎಸ್, ಈ ಡೇಟಾ ಇಲ್ಲಿ ಮನಿ ಕಂಟ್ರೋಲ್ ಬರ್ತಾ ಇರೋದು, ಇದು ಔಟ್ಡೇಟೆಡ್ ಡೇಟಾ, ಇದು ರಿಯಲ್ ಟೈಮ್ ಅಪ್ಡೇಟ್ ಆಗ್ತಾ ಇಲ್ಲ. ಎಲ್ಲಿಂದ ಎತ್ಕೊತಾ ಇದ್ದಾರೆ ಗೊತ್ತಿಲ್ಲ. ಬಿಕಾಸ್ ಟಾಟಾ ಕ್ಯಾಪಿಟಲ್ಗೆ ರಿಟೇಲ್ ಕೋಟಾ ಇನ್ನೂ
0.95x ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಬಂದಿದೆ. ಬಟ್ ಆ್ಯಕ್ಚುಯಲ್ ನ್ಯೂಸ್ ಬಂದು ಇವತ್ತು ಟಾಟಾ ಕ್ಯಾಪಿಟಲ್ದು ರೀಟೇಲ್ ಕೋಟಾ ಆಲ್ರೆಡಿ 1.1 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗೋಗ್ಬಿಟ್ಟಿದೆ ಆಯಿತಾ. ಎಲ್ ಜಿದು ಅಷ್ಟೇ, ಎಲ್ ಜಿದು ನಿನ್ನೆ ಇನ್ನೂ ಆಗೇ ಇಲ್ಲ ಅಂತ ತೋರಿಸಿತ್ತು, ಇವತ್ತೇನು ತೋರಿಸ್ತಾರೆ ಅಂತ ನೋಡೋಣ. ಓಕೆ, ಎಲ್ ಜಿದು ರೀಟೇಲ್ ಕೋಟಾ ಇವತ್ತು 1.6% ಆಗಿದೆ. ಓವರಾಲ್ 2.42x ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಬಂದಿದೆ. ಬಟ್ ಬೇರೆ ಡೇಟಾದಲ್ಲಿ ನೀವು ನೋಡೋದಾದ್ರೆ ಟೋಟಲ್ 3.33% ಸಬ್ಸ್ಕ್ರಿಪ್ಷನ್ ಆಗಿದೆ. ರೀಟೇಲ್ 1.91% ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಡೇಟಾ ಇನ್ಮೇಲಿಂದ ನಾವು ಜಾಸ್ತಿ ಗಮನ ಕೊಡುವಂಥದ್ದು ವೇಸ್ಟ್ ಅಂತ ಅನ್ಸುತ್ತೆ. ಮೇ ಬಿ ಯಾವ್ಯಾವ್ದು IPO ಇದೆ, ಯಾವ್ಯಾವ್ದು ಓಪನ್ ಆಗುತ್ತೆ, ಯಾವ ಪ್ರೈಸ್ ರೇಂಜು ಅದಕ್ಕೆ ಇಟ್ಕೊಳ್ಳೋಣ. ಆದರೆ ಸಬ್ಸ್ಕ್ರಿಪ್ಷನ್ ಡೇಟಾ ಮನಿ ಕಂಟ್ರೋಲಲ್ಲಿ ರಿಯಲ್ ಟೈಮ್ ಅಪ್ಡೇಟ್ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ನೋಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಮೇಯ್ನಾಗಿ ಇಂಪಾರ್ಟೆಂಟ್ ಇರೋದು ಇಲ್ಲಿ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ ಇರುತ್ತಲ್ಲ, ಅದನ್ನು ಓದಿ ಡಿಸಿಷನ್ ತಗೊತ ಹೋಗಬೇಕು. ಬಟ್ ಇದು ಎಲ್ಲ ಇಂಪಾರ್ಟೆಂಟ್ ಅಲ್ವಾ, ನನಗೆ ಸಿಗುತ್ತೋ ಇಲ್ವೋ ಏನು ಕತೆ ಅಂತ ಹೇಳೋರಿಗೆ. ಈಗ ನೋಡಿ, ಟಾಟಾ ಕ್ಯಾಪಿಟಲ್ IPO ಇವತ್ತೇ ಲಾಸ್ಟ್ ಡೇಟ್ ಇಟ್ಟಿದ್ದು, ಇವತ್ತು ಮುಗಿದೋಗಿದೆ. ಸೊ ಓವರಾಲ್ ಎಷ್ಟಾಗಿದೆ, 1.1% ಸಬ್ಸ್ಕ್ರಿಪ್ಷನ್ ಆಗಿದೆ. ಅಂದರೆ 100 ಜನ ಅಪ್ಲೈ ಮಾಡೋದಿದೆ ಅಂದರೆ 110 ಜನ ಅಪ್ಲೈ ಮಾಡಿದ್ದಾರೆ. ಯಾರೋ ಒಂದು 10 ಜನಕ್ಕೆ ಸಿಗಲ್ಲ, ಇನ್ನು ಮಿಕ್ಕವ್ರು ಎಲ್ಲರಿಗೂ ಅಲೋಕೇಶನ್ ಆಗೇ ಆಗುತ್ತೆ. ಸೊ ಎಲ್ಲರೂ ಬೇಡ್ಕೊಳ್ಳಿ ಚೆನ್ನಾಗಾಗಲಿ ಅಂತ. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಇದೆಲ್ಲ ನೋಡ್ಬೋದು, ಇಲ್ಲೇ ತೋರಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ ಜಿದು 250 ರೂಪಾಯಿನ ನಡೀತಾ ಇದೆ ಗ್ರೇ ಮಾರ್ಕೆಟ್ ಅಂತ ಇತ್ತು ನೋಡಿ. ಗ್ರೇ ಮಾರ್ಕೆಟು ಮತ್ತೊಂದು, ಎಲ್ಲ ಮಾರ್ಕೆಟ್ ಚೆನ್ನಾಗಿರೋ ತನಕ ಚಂದ, ಮಾರ್ಕೆಟ್ ಯಾವಾಗ ಬೀಳೋಕ್ಕೆ ಶುರು ಆಗುತ್ತೋ ಎಲ್ಲದು ಕೂಡ ಬೀಳ್ತಾ ಹೋಗುತ್ತೆ. ಹಾಗಾಗಿ IPOನಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಯಾವ ಕಂಡೀಷನಲ್ಲಿದೆ, ಯಾವ ಟ್ರೆಂಡಲ್ಲಿ ಹೋಗ್ತಾ ಇದೆ, ಎಲ್ಲಿ ನಡೀತಾ ಇದೆ ಅಂತ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟೇ. ಬಟ್ ಹಿಸ್ಟ್ರಿ ಅಂತ ನೋಡ್ತಾ ಬರ್ತಾಯಿದ್ರೆ ಲಾಸ್ಟ್ ಇಯರಿಂದ ಸುಮಾರು IPOಗಳು ಪಾಸಿಟಿವ್ ಆಗಿ ಕೊಟ್ಟಿದೆ. ಯಾವುದೋ ಒಂದು ಡೇಟಾ ಇತ್ತು, 7-8 ವರ್ಷದಲ್ಲೇ ಇಷ್ಟು IPOಗಳು ಬಿಡ್ಡೆ ಮಾಡಿರಲಿಲ್ಲ ಅಂತಂದರೆ, ಇಷ್ಟು IPO ಲಿಸ್ಟ್ ಮಾಡೋಕ್ಕೆ ಸೆಬಿ ಹತ್ರ ಪ್ರಪೋಸಲ್ ಹೋಗಿರೋದೇ ಹೈಯೆಸ್ಟ್ ಈ ವರ್ಷ. ಇನ್ನು ಯಾವಾಗ ಅಕ್ಟೋಬರಲ್ಲಿ ಇದ್ದೀವಿ, ಇನ್ನು ಡಿಸೆಂಬರ್ ಆಗಸ್ಟೊತ್ತಿಗೆ ಇನ್ನೆಷ್ಟು ಕಂಪ್ನಿಗಳು ಬರುತ್ತೋ ಗೊತ್ತಿಲ್ಲ, ನೋಡೋಣಂತೆ. ಸೊ ಅದಾದಮೇಲೆ ಯಾವುದು ಗೋಲ್ಡು. ಸೊ ಗೋಲ್ಡು ನಿಲ್ಲಲ್ಲ ಅಂತಲೇ ಹೇಳ್ತಾ ಇದೆ. 1,22,000 ಪ್ರತಿದಿನ ಹೊಸ ಹೈ, ಪ್ರತಿದಿನ ಗೋಲ್ಡ್ ETFಗಳು ನೋಡ್ಕೊಂಡ್ಬನ್ನಿ, ಪ್ರತಿದಿನ 3% 4% ಅಪ್ ಮೂಮೆಂಟು. ಬಟ್ ಅದೇ ಇವಾಗ ಸ್ಕೇರ್ ಆಗ್ತಾ ಇರೋಂಥದ್ದು. ಇಷ್ಟು ನೋಡಿ, ಯಾವುದೇ ಅಸೆಟ್ ಕ್ಲಾಸ್ ಆಗಲಿ, ಅದು ಗೋಲ್ಡ್ ಆಗಲಿ ಈಕ್ವಿಟಿ ಆಗಲಿ, ನಿಲ್ದಂಗೆ ಬಸ್ ಸ್ಟ್ಯಾಂಡ್ ಮಾಡ್ದಂಗೆ ಒಂದೇ ಸಲ ಹಿಂಗೆ ಓಡುತ್ತಲ್ಲ, ಅದು ಎಷ್ಟು ಜೋರಾಗಿ ಬೀಳುತ್ತೆ ಅಂದರೆ, ನಾನು ಹಿಂಗೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. 5-6 ದಿನದಲ್ಲಿ ಮಾಡಿದ ಕ್ಯಾಂಡಲನ್ನು ಬೇಕಾದ್ರೆ ಒಂದೇ ದಿನದಲ್ಲಿ ಮಾಡುವಂಥ ಸಾಧ್ಯತೆಯೂ ಇದೆ. ಈ ಮಾತನ್ನು ಹೇಳಿರ್ತೀನಿ, ಏನಾದ್ರು ಆ ಥರ ಆಯಿತು ಅಂದರೆ ಇದನ್ನ ನಾನು ಕಟ್ ಮಾಡಿಬಿಟ್ಟು ಹಾಕ್ತೀನಿ ನಿಮಗೆ. ಯಾಕತ್ರ ಹೇಳ್ತೀನಿ ಅಂದರೆ, ಈ ಥರ ಸುಮಾರು ಉದಾಹರಣೆಗಳು ನೋಡಿದ್ದೀವಿ. ಯಾವುದೋ ಒಂದು ಲಗಾಮಿಲ್ದಲ್ಲಿ ಹಿಂಗೆ ಒಂದೇ ಸಲ ರಾಕೆಟ್ ಥರ ಹೋಗುತ್ತಲ್ಲ, ಬಿದ್ದರೆ ಅಷ್ಟೇ ಜೋರಾಗಿ ಬೀಳುತ್ತೆ. ಅದಕ್ಕೋಸ್ಕರನೇ ಹುಷಾರಾಗಿರಬೇಕು. ಹಾಗಂತ ಗೋಲ್ಡ್ ನಾಳೆ ಬೀಳುತ್ತೆ ನಾಡಿದ್ದು ಬೀಳುತ್ತೆ ಅಂತ ಹೇಳ್ತಿಲ್ಲ. ಈ ಮಧ್ಯದಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಮಾಡಿರೋದು ಬಿಟ್ಟರೆ ಈ ರೇಂಜು, ಇನ್ನೆಲ್ಲೂ ಕೂಡ ಒಂದು ಲಾಂಗ್ ಪ್ರತಿದಿನ ಹೊಸ ಹೈನೇ, ರೆಡ್ ಕ್ಯಾಂಡ್ಲೇ ಇಲ್ಲ. ಸೊ ಇದು ಖಂಡಿತವಾಗ್ಲೂ ಸ್ಕೇರಿನೇ. ಹಾಗಾಗಿ ದಯವಿಟ್ಟು ಯಾರಾದರೂ SGBಗಳಿದ್ದೀರಾ ಅಂದರೆ ಪ್ರೀಮೆಚ್ಯೂರ್ ವಿಡ್ರಾಲ್ ಕೂಡ ಕೊಡ್ತಾ ಇದೆ RBI. ನೋಡಿ, ಲಾಂಗ್ ಟರ್ಮ್ ಆದರೆ ಬೇರೆಯೇ. ಬಟ್ ಯಾಕಂದರೆ 8 ವರ್ಷದಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತೀರಾ, ರೆಕಾರ್ಡ್ ಲೆವೆಲಿಗೆ ಬಂದಿದೆ ಇವಾಗ, ಒಳ್ಳೆ ಲೆವೆಲ್ ಆಗಿದೆ, ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಬಟ್ ಅಷ್ಟೊತ್ತಿಗೆ ಆ ಥರ ಏನಾರು ಆಯಿತು ಅಂದರೆ ಡಿಸಪಾಯಿಂಟ್ ಆಗ್ಬೋದು. ಹಾಗಾಗಿ ಎನಫ್ ಇಸ್ ಎನಫ್, ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇರಲೇಬೇಕಲ್ವಾ. ಸೊ ಇಷ್ಟೊಂದು ಅನ್ರೀಸನಬಲ್ ಆಗಿ ಮೇಲ್ಗಡೆ ಹೋಗ್ತಾ ಇರೋಂಥದ್ದು ಸ್ವಲ್ಪ ಸ್ಕೇರಿ ಸಿಚುವೇಶನ್ ಅಂತೂ ತರಿಸಿದೆ ಗೋಲ್ಡಲ್ಲಿ. ಸೇಮ್ ಗೋಸ್ ವಿತ್ ಸಿಲ್ವರ್ ಕೂಡ. ಆಲ್ಮೋಸ್ಟ್ 150 ಎಲ್ರಿ ಜಸ್ಟ್ ಈಗ ಲಾಸ್ಟ್ ಮೇ ಅಲ್ಲೆಲ್ಲ 1 ಲಕ್ಷಕ್ಕಿಂತ ಕೆಳಗಡೆ ಇತ್ತು. ಬಟ್ ಬರೀ ಜಸ್ಟ್ ಮೇಯಿಂದ ಇಲ್ಲಿಗೆ ಆಲ್ಮೋಸ್ಟ್ 50,000 ಅಪ್ರಿಸಿಯೇಷನ್ ಸಿಲ್ವರಲ್ಲಿ, ಕ್ರೇಜಿ ಲೆವೆಲ್ಸು. ಕಾಪರು ಕೂಡ 1000 ಲೆವೆಲ್ನ ಮತ್ತೆ ಅಟೆಂಪ್ಟ್ ಮಾಡ್ತು, ಇವತ್ತು ಮಾಡಿತ್ತು, ಮತ್ತೆ 1000 ಲೆವೆಲ್ ಅಟೆಂಪ್ಟ್ ಮಾಡಿತ್ತು, ಅಲ್ಲೇ ನಿಂತಿದೆ. USD INR ಮಾತ್ರ ಏನು ಚೇಂಜ್ ಆಗ್ತಾಯಿಲ್ಲ, ರುಪಿ ವೀಕೆ ಇದೆ, 88 ರೂಪಾಯಿ 74 ಪೈಸೆ. ಸೊ ಇದೆಲ್ಲದ್ರ ಮಧ್ಯೆ ಮಾರ್ಕೆಟ್ ನಡೀತಾ ಇದೆ. ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ, ಏನು ಕತೆ ಅಂತ. ಒಂದಿಷ್ಟು ಕತೆಗಳಾಗಿರ್ಬೋದು ಇವತ್ತು. ಸೊ ಕತೆ ಆಗಿತ್ತು ಅಂತಂದರೆ ಹೊಟ್ಟೆಗೆ ಹಾಕೊಳ್ಳಿ. ನಾಳೆ ಸ್ವಲ್ಪ ವೀಕ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ 25,000 ಸನಿಯಾಗಿ ಬಂದಿದೆ ಮಾರ್ಕೆಟು. 25,000 ಬ್ರೇಕ್ ಆಯಿತು ಅಂದರೆ ಇದು ಟ್ರೆಂಡಿಂಗ್ ಮೂವ್ ಆಗಬೇಕು ನಾಳೆ. ಆ ಥರ ಆಗುತ್ತಾ? 24,883ಕ್ಕೆ ಮತ್ತೆ ಹೋಗುತ್ತಾ? ಮತ್ತು ಇಂಪಾರ್ಟೆಂಟು ಬಿಗ್ ಕಂಪನಿ ರಿಸಲ್ಟ್ಸ್ ಕೂಡ ನಾಳೆ, ಅದ್ರ ಬಗ್ಗೆನೂ ಫೋಕಸ್ ಆಗಿರಬೇಕು. ಸೊ ಇದೆಲ್ಲದರ ರೀತಿಯಾಗಿ ನಾಳೆ ಮತ್ತೆ ಸಿಗೋಣಂತೆ ಚಾರ್ಟ್ ಸ್ಟ್ಯಾಕಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಸಬ್ಮಿಟ್ ಮಾಡಿದವರಿಗೆ ಬಜಾಜ್ ಸಿಬ್ಬಂದಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಈಗ ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಇದ್ದಿದ್ದು ನೋಡಿ, ಇನ್ಶೂರೆನ್ಸ್ ಕಂಪ್ನಿಲೆಲ್ಲ ಏನು ಮಾಡಿದ್ರು ಅಂತಂದರೆ, ಫಾರಿನ್ ಪ್ಲೇಯರ್ಸು 100% ಆಗಂಗಿಲ್ಲ, ಇಲ್ಲಿ ಇಂಡಿಯನ್ ಕಂಪ್ನಿ ಜೊತೆ ಟೈಅಪ್ ಹಾಕ್ಕೊಂಡು ನೀವು ಇರಬೇಕು ಅಂತ ಇತ್ತು. ಸುಮಾರು ನೀವು ಕಂಪ್ನಿಗಳು ನೋಡಿರ್ತಾರೆ, ಈ ಥರ 2 ಹೆಸರು ಇರೋ ಕಂಪ್ನಿಗಳಿತ್ತು. ಈಗ ಲಾಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು, ಅವಾಗ ನಾನು ಮೆನ್ಷನ್ ಕೂಡ ಮಾಡಿದ್ದೆ, ಇನ್ಶೂರೆನ್ಸ್ ಕಂಪ್ನಿಗಳು ಇವಾಗ ಪ್ಯೂರ್ ಮೇನ್ ಇಂಡಿಯಾ ಅಂದರೆ ಫಾರಿನ್ ಎಂಟಿಟೀಸ್ ಕೂಡ ಅವ್ರಿಗೆ ಬೇಕಾದರೆ ಅವ್ರು 100% ಆಗಿ ಬಂದು ಲಿಸ್ಟ್ ಆಗ್ಬೋದು, ಇಂಡಿಯನ್ ಕಂಪ್ನಿಗಳು ಆಗ್ಬೋದು. ಏನು ಪಾರ್ಟ್ನರ್ಶಿಪ್ಪಲ್ಲಿ ಇತ್ತು ಆ ಒಪ್ಪಂದ ಇಲ್ಲ ಅಂತ ಇತ್ತು. ಸೊ ಆ ಒಪ್ಪಂದದ ಪ್ರಕಾರ ಇವಾಗ ಏನಾಗಿದೆ, ಬಜಾಜ್ 100% ಇಂಡಿಯನ್ ಇನ್ಶೂರೆನ್ಸ್ ಆಗಿ ಇವಾಗ ಇವತ್ತಿಂದ ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. ಅಂದರೆ ಬಜಾಜ್ ಅಲಯನ್ಸ್ ಹೋಗಿ ಈಗ ಇನ್ಮೇಲಿಂದ ಓನ್ಲಿ ಬಜಾಜ್ ಆಗುತ್ತೆ. ಕ್ಲೇಮ್ನ ಸೆಟಲ್ಮೆಂಟ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ ಇದೆಲ್ಲರೂ ಕೂಡ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ಲೀಡರ್ಸ್ ಇದ್ದಾರೆ. ಅದ್ರ ಬಗ್ಗೆ ಅಫ್ಕೋರ್ಸ್ ಅದು ಪ್ರಮೋಷನಲ್ ವೀಡಿಯೋನೇ, ನಾನು ಆದರೆ ಡೀಟೇಲಾಗಿ ಅದು ಮಾಹಿತಿನ ಕವರ್ ಮಾಡಿದ್ದೀನಿ ಪ್ರತಿ ವೀಡಿಯೋದ
ಪಿನ್ ಕಾಮೆಂಟಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಎಮರ್ಜೆನ್ಸಿ ಫಂಡ್ ಇನ್ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂದರೆ ದಿಸ್ ಇಸ್ ದ ರೈಟ್ ಇಯರ್. ಎಮರ್ಜೆನ್ಸಿ ಒಂದಾದ್ಮೇಲೆ ಒಂದೊಂದು ಎಮರ್ಜೆನ್ಸಿಗಳನ್ನು ನೋಡ್ತಾನೆ ಇದ್ದೀವಿ, ಅಂದರೆ ಇನ್ ಟರ್ಮ್ಸ್ ಆಫ್ ನ್ಯೂಸ್. ಹಾಗಾಗಿ ಈ ವರ್ಷ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ತುಂಬ ದೊಡ್ಡ ಒಂದು ಪ್ರಾಮುಖ್ಯತೆ ಆಗುತ್ತೆ ನಮ್ಮೆಲ್ಲರದು. ಹಾಗೆ ದಯವಿಟ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾರ್ಜ್ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.